ಸಾರಿಗೆ ನೌಕರರ ಬೇಡಿಕೆಯನ್ನು ಕೊನೆಗೂ ಕೂಡ ಈಡೇರಿಸಿದ ಸರ್ಕಾರ. ಹೀಗಾಗಿ ಸಾರಿಗೆ ನೌಕರರು ಹೋರಾಟಕ್ಕೆ ಮುಂದಾಗಿದ್ದಾರೆ. 26 ತಿಂಗಳ ವೇತನ ಹಿಂಬಾಕಿ ಬಿಡುಗಡೆ ಮಾಡೋಕೆ ಆಗ್ರಹ ಮಾಡಿದ್ರು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಬಿಗ್ ನ್ಯೂಸ್ ಅನ್ನು ಕೊಡ್ತಾ ಇದ್ದಾರೆ. ಅಪ್ಡೇಟ್ ಬರ್ತಾ ಇದೆ ಇವತ್ತು ವಿಚಾರವಾಗಿ. ಸಾರಿಗೆ ನೌಕರರು ಬಹಳ ದಿನಗಳಿಂದ ಬೇಡಿಕೆ ಇಡ್ತಾ ಇದ್ರು ಸರ್ಕಾರದ ಹತ್ರ. ಇದ್ರ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡ್ತಾ ಇದ್ದಾರೆ. ಈಗ ಒಟ್ಟು ನೋಡಿ 1271.92 ಕೋಟಿ ರೂಪಾಯಿ ಹಿಂಬಾಕಿ ಹಣ ಇದೆ. ಸಾರಿಗೆ ಸಂಸ್ಥೆಯ ನೌಕರರಿಗೆ ಒಟ್ಟು 26 ತಿಂಗಳ ವೇತನ ಹಿಂಬಾಕಿ ಇದೆ, ಅದನ್ನು ಕೊಡಬೇಕು. ಈ ವೇತನ ಹಿಂಬಾಕಿಯನ್ನು ಪಾವತಿಸಲು ಸರ್ಕಾರ ಅನುಮೋದನೆ ಕೊಟ್ಟಿದೆ. 38 ತಿಂಗಳ ಬೇಡಿಕೆಯಲ್ಲಿ ಮೊದಲ ಹಂತದ ದುಡ್ಡೇನಿದೆ ಅದನ್ನು ಕೊಡಬೇಕು ಅಂತ ಸರ್ಕಾರ ಶ್ರೀನಿವಾಸ ಮೂರ್ತಿ ಸಮಿತಿಯ ಶಿಫಾರಸ್ಸಿನಂತೆಯೇ ಬಿಡುಗಡೆ ಆಗ್ತಿದೆ. 1/1/2022ರಿಂದ 22/2/2023 ಏನಿದು ಬಾಕಿ ಇತ್ತಲ್ಲ ಹಣ, ಇದಕ್ಕಾಗಿ 718.93 ಕೋಟಿ ರೂಗಳ ವಿಶೇಷ ಒಂದು ದುಡ್ಡನ್ನು ಕೊಡ್ತಾ ಇದ್ದಾರೆ. ಎರಡನೇ ಹಂತದಲ್ಲಿ ಹಿಂಬಾಕಿ ಪಾವತಿ ಅಂದರೆ ಹಂತವಾಗಿ ಬಿಡುಗಡೆ ಮಾಡುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. 1/1/2021ರಿಂದ 31/12/2021 ಏನಿದೆ 2021 ಈ ರೀತಿಯಾಗಿ ಬಿಡುಗಡೆ ಮಾಡ್ತಾ ಹೋಗ್ತದೆ. 552.99 ಕೋಟಿ ರೂಗಳಷ್ಟು ದುಡ್ಡನ್ನು ಸಾರಿಗೆ ನೌಕರರ ವೇತನ ಹೆಚ್ಚಳ ಪ್ರಕ್ರಿಯೆ ಆರಂಭ ಆಗಿದೆ. ಈಗ ಹಂತವಾಗಿ ಮಾಡ್ತೀವಿ ನೋಡಿ. 1/4/2025ರಿಂದ ಜಾರಿಗೆ ಬರುವಂತೆ ನೌಕರರು ಮೊದಲ ವೇತನ ಹೆಚ್ಚಳ ಆಗ್ತಿದೆ. ಕಾರ್ಮಿಕ ಸಂಘಟನೆಗಳೊಂದಿಗೆ ಸಂಧಾನ ಪ್ರಕ್ರಿಯೆ ಪ್ರಾರಂಭಿಸಲು ಆದೇಶವನ್ನು ಹೊರಡಿಸಲಾಗಿದೆ. ಸಾರಿಗೆ ನೌಕರರ ಬೇಡಿಕೆ ಏನಿದೆ ಅದನ್ನು ಸರ್ಕಾರ ಒಂದು ರೀತಿಯಾಗಿ ಹಿಂದೇಟು ಆಗ್ತಾ ಇತ್ತು. ಏನು ಅವರ ಬೇಡಿಕೆಗಳಿತ್ತು ಅದನ್ನು ಈಡೇರಿಸೋಕ್ಕೆ ಅನೇಕ ಬಾರಿ ಸರ್ಕಾರದ ಬಳಿ ಹೋಗಿ ನೌಕರರು ಕೇಳಿಕೊಂಡ್ರು, ಮನವಿಯನ್ನು ಮಾಡಿಕೊಂಡ್ರು, ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟರು. ಸಾಕಷ್ಟು ಬಾರಿ ಸರ್ಕಾರದ ಹತ್ರ ಹೋಗಿ ಹೀಗೆ ಆದರೂ ಆಗಲ್ಲ, ನಾವು ಮುಷ್ಕರ ಮಾಡ್ತೀವಿ ಅಂತ ಕೂಡ ಹೇಳಿದರು. ಆದರೆ ಇದೇ ವಿಚಾರವಾಗಿ ಇವತ್ತೇನು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಒಂದು ರೀತಿಯಾಗಿ ಸಾರಿಗೆ ನೌಕರರ ಬೇಡಿಕೆಯನ್ನು ಯಾಕೋ ಒಂದು ಸರ್ಕಾರ ಈಡೇರಿಸ್ತಾರ ಕಾಣಿಸ್ತಿರ್ಲಿಲ್ಲ. ಹೀಗಾಗಿ 26 ತಿಂಗಳ ಹಿಂಬಾಕಿ ವೇತನವನ್ನು ಬಿಡುಗಡೆ ಮಾಡಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳ್ತಾ ಇದ್ದಾರೆ, ಹಂತವಾಗಿ ನಾವು ಎಷ್ಟೆಷ್ಟು ದುಡ್ಡು ಕೊಡ್ತಾ ಇದ್ದೀವಿ, ಏನೇನು ಆಗ್ತಾ ಇದೆ ಸಾರಿಗೆ ಇಲಾಖೆಯಲ್ಲಿ ಅಂತ ನೋಡಿ. ಒಟ್ಟು 1271.92 ಕೋಟಿ ರೂಗಳ ಹಿಂಬಾಕಿ ಹಣ ಇದೆ. ಅದರಲ್ಲಿ ಸಾರಿಗೆ ಸಂಸ್ಥೆಯ ನೌಕರರಿಗೆ ಒಟ್ಟು 26 ತಿಂಗಳ ವೇತನ ಹಿಂಬಾಕಿ ಅಂತ ಅದನ್ನು ಬಿಡುಗಡೆ ಮಾಡ್ತಾ ಇದೆ. ವೇತನ ಹಿಂಬಾಕಿ ಪಾವತಿಸೋಕೆ ಸರ್ಕಾರ ಅನುಮೋದನೆ ಕೂಡ ಕೊಟ್ಟಿದೆ, ಕೊಡಿ ಅವರಿಗೆ ಅಂತ ಹೇಳಿ. ಸಾಕಷ್ಟು ಬೇಡಿಕೆ ಇದೆ ಇವ್ರದ್ದು. 38 ತಿಂಗಳ ಬೇಡಿಕೆಯಲ್ಲಿ ಮೊದಲ ಹಂತದ ದುಡ್ಡು ಬರ್ತಾ ಇದೆ. ಶ್ರೀನಿವಾಸ ಮೂರ್ತಿ ಅವರು ಸಮಿತಿ ಏನಿದೆ ಅವರು ಶಿಫಾರಸ್ಸು ಮಾಡಿದರು, ಆ ರೀತಿಯಾಗಿ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ. 1/1/2022ರಿಂದ 28/2/2023 ದುಡ್ಡು ಏನಿದೆ ಅದೆಲ್ಲವನ್ನು ಕೂಡ ಕೊಡ್ತಾ ಇದ್ದಾರೆ. ಇದಕ್ಕಾಗಿ 718.93 ಕೋಟಿ ರೂಗಳ ವಿಶೇಷ ಅನುದಾನ ಬಿಡುಗಡೆ ಆಗಿದೆ. ಈಗ ಇನ್ನು ಎರಡನೇ ಹಂತದಲ್ಲಿ ಹಿಂಬಾಕಿ ಏನಿದೆ ಅದನ್ನು ಕೂಡ ಹೇಳ್ತಾ ಇದ್ದಾರೆ ಈ ವಿಚಾರವಾಗಿ. ಯಾಕಂದರೆ 1/1/2021ರಿಂದ 31/12/2021 12 ತಿಂಗಳ ಹಿಂಬಾಕಿ ಹಣ ಏನಿದೆ ಅದನ್ನು ಬಿಡುಗಡೆ ಮಾಡ್ತಿದ್ದಾರೆ. ಅದು 552.99 ಕೋಟಿಗಳ ಅನುಮೋದನೆ ಏನಿದೆ ಅದನ್ನು ಕೊಡೋಕ್ಕೆ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಹೀಗಾಗಿ ಸಾರಿಗೆ ನೌಕರರನ್ನು ಸುಮ್ಮನಿರಿಸೋಕೆ ಒಂದು ರೀತಿಯಾಗಿ ಈ ರೀತಿಯಾದ ಪ್ರಯತ್ನ ಮಾಡ್ತಾ ಇದೆ. ಈ ಹಿಂದೆ ಅನೇಕ ಬಾರಿ ಮಾತುಕತೆ ನಡೆದರೂ ಕೂಡ ಅದರ ಬಗ್ಗೆ ಏನೂ ಕೂಡ ವರ್ಕೌಟ್ ಆಗಿರಲಿಲ್ಲ, ತಲೆ ಕೆಡಿಸ್ಕೊಳ್ಳಲಿಲ್ಲ ಸರ್ಕಾರ. ಯಾಕಂದರೆ ಅವರದ್ದೇ ಆದಂಥ ಕೆಲವೊಂದು ವಿಚಾರಗಳಿದ್ವು, ಅದನ್ನು ಯೋಚನೆ ಮಾಡ್ತಾ ಇದ್ರು. ಮತ್ತು ಸಾರಿಗೆ ನೌಕರರ ಒಂದು ಹಿಂಬಾಕಿ ಹಣವನ್ನು ಕೊಟ್ಟರೆ ಬೇರೆ ಯೋಜನೆಗಳಿಗೆ ದುಡ್ಡು ಇಲ್ಲದಂತೆ ಆಗುತ್ತೆ, ಆಗ ಸರ್ಕಾರ ಇಕ್ಕಟ್ಟಿಗೆ ಬೀಳುತ್ತೆ ಅನ್ನುವಂಥ ರೀತಿಯಲ್ಲಿ ನಡೆದುಕೊಳ್ತಾ ಇತ್ತು. ಯಾವ ಬೇಡಿಕೆಗಳನ್ನು ಕೂಡ ಈಡೇರಿಸೋಕೆ ರಾಜ್ಯ ಸರ್ಕಾರ ಮುಂದಾಗಿರಲಿಲ್ಲ. ಆದರೆ ಈಗ ಈ ಒಂದು ಹೋರಾಟ ತೀವ್ರಗೊಳ್ತಾ ಇದ್ದಂತೆ, ಸಾರಿಗೆ ನೌಕರರ ಬೇಡಿಕೆ ಹೆಚ್ಚಾಗ್ತಾ ಇದ್ದಂತೆ ಈಗ ಒಂದು ರೀತಿಯಲ್ಲಿ ಅವರಿಗೆ ಮಣಿದಂತೆ ಕಾಣ್ತಾ ಇದೆ. ಎಲ್ಲ ಒಂದು ಕಡೆ ಹಂತವಾಗಿ ಬಿಡುಗಡೆ ಮಾಡೋಕ್ಕೆ ಮುಂದಾಗಿದೆ. ಆದರೆ ಸರ್ಕಾರ ಏನಿತ್ತು, ಸರ್ಕಾರ ಹೇಳಿದಂತಹ ಮಾತಿಗೂ ನೌಕರರು ಕೇಳಿದಂತಹ ಬೇಡಿಕೆಗಳಿಗೂ ಎಲ್ಲೋ ಒಂದು ಕಡೆ ಹೊಂದಾಣಿಕೆ ಆಗ್ತಾ ಇರಲಿಲ್ಲ. ಇವರು ಒಂದಿಷ್ಟು ಏನು ಬೇಡಿಕೆಗಳು ಇಟ್ಟಿದ್ದು ಅದನ್ನು ಈಡೇರಿಸೋದು ಮತ್ತು ಹಿಂಬಾಕಿ ಹಣಿದು ಅದನ್ನು ಕೊಡೋಕೆ ಏನೋ ಒಂದು ಸ್ವಲ್ಪ ಗೊಂದಲ ಇತ್ತು ಅವರಲ್ಲಿ. ಅಷ್ಟೊಂದು ಕೊಡೋಕ್ಕಾಗಲ್ಲ, ನಾವು ಒಂದು ಇಂತಿಷ್ಟು ಕೊಡ್ತೀವಿ ಅಂತ ಹೇಳಿ ಫಿಕ್ಸ್ ಮಾಡಿದ್ರು. ಆದರೆ ಅದಕ್ಕೆ ಒಪ್ಕೊಳ್ತಿರ್ಲಿಲ್ಲ. ಹೀಗಾಗಿ ಸಾರಿಗೆ ನೌಕರರು ಏನಿದ್ದಾರೆ ಅವರಿಗೆ ಈಗ ಹಂತವಾಗಿ ಬಿಡುಗಡೆ ಮಾಡೋಕ್ಕೆ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಸರ್ಕಾರ ಕೂಡ ಇದಕ್ಕೆ ಆದೇಶವನ್ನು ಹೊರಡಿಸ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.